ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ನಾಮಕರಣ ಮಾಡಬೇಕಂದ್ರೆ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಅಂತೇಳಿ ನಿಜವಾಗಿಯೂ ಈ ನಾಮಕರಣ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ನನಗೆ. ನಿಜವಾಗಿಯೂ ಪ್ರತಿ ಊರಿಗೆ ಹೋಗ್ಬಿಟ್ಟು ಕಾರ್ಡ್ ಕೊಡೋದು, ಕಾರ್ಡ್ ಮಾಡಿಸೋದು, ಪ್ರತಿ ಒಂದೂ ಒಂದು ಫ್ಯಾಮಿಲಿಯಲ್ಲಿ ಒಂದು ಒಗ್ಗಟ್ಟಾಗಿದ್ದರೆ ಮಾತ್ರ ಅವೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗಿಯೂ ನಾನು, ನನ್ನ ತಮ್ಮ, ನಮ್ಮ ಮಳೆಯ ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಬಿಟ್ಟು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ತುಂಬ 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 ಅದ್ಭುತವಾಗಿ ಫಂಕ್ಷನ್ನ ಯಶಸ್ವಿಗೊಳಿಸ್ಬೇಕಂತ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬ 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 ಆಸಕ್ತಿಯಿಂದ ಮಾಡ್ತಾಯಿದ್ವಿ. ಯಾಕೆಂದರೆ ಇದು ನನ್ನ ಕೊನೆಯ ಮಗನ ನಾಮಕರಣ. ನೆಕ್ಸ್ಟು ಯಾವುದು ಒಂದು ಪ್ರೋಗ್ರಾಮ್ ನಡಿಬೇಕಂದ್ರೂ ಇಲ್ಲ ನನ್ನ ತಮ್ಮನ ಮದುವೆ ನಡಿಬೇಕು, ಇಲ್ಲ ನನ್ನ ಮಕ್ಕಳು ಮದುವೆ ನಡಿಬೇಕು, ಇನ್ನೂ ಒಂದು ತುಂಬ ಟೈಮ್ ಆಗುತ್ತೆ. ಹಂಗಾಗ್ಬಿಟ್ಟು ತುಂಬ ಎಷ್ಟೇ ಪ್ರಾಬ್ಲಮ್ ಇದ್ರೂ, ಮನಿ ಪ್ರಾಬ್ಲಮ್ಮು, ಇನ್ನು ಏನೇ ಪ್ರಾಬ್ಲಮ್ ಇದ್ರೂ ಅದೆಲ್ಲ ಬದಿಗೆ ಒತ್ಬಿಟ್ಟು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ನಾವು ಮನಸ್ಸಾ ಇಚ್ಛೆ ಹೊರಟಿದ್ವಿ. ನಿಮ್ಮೆಲ್ಲ ಸಪೋರ್ಟು ಬೇಕು ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ. ಪ್ರತಿಯೊಂದು ನಾಮಕರಣಲ್ಲೂ ಮನೆಗಳಲ್ಲಿ ಮಾಡಿರ್ತೀರ, ನೀವೆಲ್ಲರೂ ಮಾಡಿರ್ತೀರ. ಆದರೆ ಅದರಲ್ಲಿ ಏನೇನು ಯಾವ ರೀತಿ ಎಷ್ಟು ಇದಿರುತ್ತೆ ಅಂಥೇಳಿ ನಿಜವಾಗಿ ಇದರಲ್ಲಿ ಹಿಡಿದಾಗ ನನಗೂ ಗೊತ್ತಾಗ್ತಿರೋದು. ಮಿಡ್ಲ್ ಕ್ಲಾಸಲ್ಲಿ ನಿಜವಾಗಿ ತುಂಬ ಕಷ್ಟ ಅಂಥೇಳಿ ತುಂಬ ಕಷ್ಟ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬರೋದು, ಪ್ರತಿಯೊಂದೂ ವಿಡಿಯೋ ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ. ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಬನ್ನಿ ವಿಡಿಯೋ ನೋಡೋಣ. ನೋಡ್ರಿ, ಇನ್ನು ನಮ್ಮ ಮಗನ ಹೋಟ್ಲಿಗೆ ಕರ್ಕೊಂಬಂದ್ರೆ ಯಾವ ಥರ ಹತ್ತಿ ತಿಂತಾರೆ ನೋಡಿ ಫ್ರೆಂಡ್. ನೋಡಿ, ಲೇ ನೀಟಾಗಿ ಕುತ್ಕೊಂಡು ತಿನ್ನು, ಕುತ್ಕೊಳ್ಳಲೇ. ಬರ್ರಿ ತಿನ್ಬರ್ರಿ, ಬೇಗ ಬನ್ನಿ ತಿನ್ರಿ. ಸುಡ್ತಾ ಇದ್ದಲೇ ಹೊಟ್ಟೆ ಹಸ್ತೈತಂದ್ರೆ ಕೇಳಂಗಿಲ್ಲ. ತಿನ್ನು, ಹೊಟ್ಟೆ ಹಸ್ತೈತಂದ್ರೆ ಬಿಡಲ್ಲ. ತಿನ್ರಪ್ಪ ನೀವೇ. ನೋಡಿ ಫ್ರೆಂಡ್ಸ್, ಹೈವೇ ಲೈಟ್ಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ಹೂರ್ಣ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. 10:15 ಟೈಮ್ ಆಗಿದೆ. ಹಾಯ್ ಫ್ರೆಂಡ್ಸ್, 10:42 ಆಗಿದೆ. ಹೂರ್ಣ ಬಿಡಿಸ್ಕೊಂಬರಕ್ಕೆ ಚಳಿಕೆರೆ ಹೋಗ್ತಾ ಇದ್ವಿ. ಈಗ ತಾನೇ ಪೆಟ್ರೋಲ್ ಹಾಕ್ಸ್ಕೊಂಡು ಓಕೆ ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಚಳ್ಳಕೆರೆ ಯಾವುದು ವಟಪಳ್ಳಿ ಬೈಪಾಸ್ ಫುಲ್ ಲೈಟಿಂಗ್ಸ್ ಹೆಂಗೈತೆ ನೋಡ್ರಿ ಫ್ರೆಂಡ್ಸ್. ನಾನು ನಮ್ಮ ಅಣ್ಣ ನಮ್ಮ ಅಳಿಯ ಇದು ಯಾವುದು ಹೋಳಿಗೆ ಹೂರ್ಣ ಬಿಸ್ಕೊಂಬರಕ್ಕೆ ಹೋಗ್ತೀನಿ ಗೋಪೇಂದ್ರ ಚಳ್ಳಕೆರೆ. ಹೋಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್. ಚಳ್ಳಕೆರೆ ಎಂಟ್ರಿ ಆಯಿತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೂರ್ಣ ರುಬ್ಬುವ ಯಂತ್ರದ ಕೆಲಸ ಸ್ಟಾರ್ಟ್ ಆಗುವುದು. ವೇಟ್ ಅಂಡ್ ಸಿ. ಫಾಸ್ಟ್ ಗ್ರೈಂಡರ್ ಎಷ್ಟಾಗತ್ತಣ್ಣ? 10 ನಿಮಿಷ ಅಲ್ಲ. ಅಮೌಂಟ್ ಎಷ್ಟಾಗುತ್ತಣ್ಣ? ಹಾಂ ಆಯ್ತು. ಫ್ರೆಂಡ್ಸ್, ಇದೆ ಹೂರ್ಣ ರುಬ್ಬುವ ಯಂತ್ರ.
ಚಳ್ಳಕೆರೆ ಗಾಂಧಿನಗರದಾಗ ನಮ್ದು ಟೈಗರ್ ಎಂಟ್ರಿ. ಇದು ಸೆಕೆಂಡ್ ಟೈಗರ್ ಕೂಡ ಗ್ರೈಂಡರ್ ಅಂತ ಹೇಳ್ಬಿಟ್ಟು ಯಾರೇ ಇದ್ರೂ ಅಣ್ಣನ ಭೇಟಿ ಮಾಡಿ. ತುಂಬ ನೀಟಾಗಿ ರುಬ್ಬಿ ಕೊಡ್ತಾರೆ, ರುಬ್ಬಿ ಕಳಿಸ್ತಾರೆ. ಕೆಜಿ ಫ್ರೆಂಡ್ಸ್, ರುಬ್ಬುವ ಯಂತ್ರ ಸ್ಟಾರ್ಟ್ ಆಗಿದೆ. ಸೌಂಡು ಜೋರಾಗಿದೆ. ಸ್ಟಾಪ್ ಆಗಿದೆ. ರುಬ್ಬುವ ಯಂತ್ರ ಆಫ್ ಆಗಿದೆ. ಅಲ್ಲ, ಸ್ವಲ್ಪ ನೀರು ಬಿಟ್ಟಿದ್ದಾರೆ, ಉಳಿಸಿದಾರ. ಕೈ ಹಾಕಪ್ಪ ಮಂಜು. ಹ್ಞೂ ಅಣ್ಣ, ತೋರಿಸ್ತಾ ಹಾಂ ನೋಡ್ರಿ. ಯೂಟ್ಯೂಬರ್ ಅಣ್ಣ, ವಿಡಿಯೋ ನೀವು ಸ್ವಲ್ಪ ನೋಡಿ ಅಣ್ಣ. ನಿಮ್ಮ ವಿಡಿಯೋನ ನೀವೇ ನೋಡ್ಬೇಕು ನಿಮ್ಮ ಮೊಬೈಲಾಗ. ಅವಾಗೆಲ್ಲ ಎಷ್ಟೊತ್ತು ರುಬ್ಬಕ್ಕಾಗಿತ್ತಣ್ಣ ಇದು. ರುಬ್ಬದಾಗಿದ್ರೆ ಬೆಳಕರೆ ಅದಣ್ಣ. 5 ನಿಮಿಷಕ್ಕೆ ರುಬ್ಬಿ ಬಿಡ್ಬಿಡುತ್ತಾರಣ ಇದು. ಫ್ರೆಂಡ್ಸ್, ರುಬ್ಬಿದ್ದಾಗಿದೆ, ಒಳಗೆ ಇಡ್ತಾ ಇದ್ವಿ.
ಚಲನವಲನ ಪ್ರತಿ ಪ್ರೇಮಿಗೊಂದು ನಮನ ಓ, ಓ, ನಿನ್ನ ಪ್ರೇಮ ಪತನ ಓ, ಪ್ರತಿ ಜನ್ಮ ನಮ್ಮದೆಂದಿನ ಹಾಯ್ ಫ್ರೆಂಡ್ಸ್, ನಮಸ್ತೆ. ಸಮಾರಂಭ ಅಂದ್ರೇ ಹೂವು ಇರಬೇಕು. ಆ ಹೂವಕ್ಕೋಸ್ಕರ ಈಗ ಚಳ್ಳಕೆರೆಗೆ ಬಂದಿದ್ವಿ. 5 ಗಂಟೆ ಆಗಿದೆ ಫ್ರೆಂಡ್ಸ್. ಹೂವಿನ ಮಾರ್ಕೆಟು ಫುಲ್ ತೋರಿಸಿ ಆ ವಿಡಿಯೋ ಹಾಕ್ತೀನಿ. ಎಷ್ಟಿದೆ ರೇಟು, ಹೇಗಿದೆ, ಹೇಗೆ ಕೊಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಕೇಳ್ತೀರಣ್ಣ ವಿಡಿಯೋ ಮಾಡ್ತೀನಿ. ಹಾಂ ಸರ್. ಎಷ್ಟಣ್ಣ? ವೈಟು 300 ರೂಪಾಯಿ. ಹೂವುಗಳ ರಾಶಿ ಹಾಕಿಬಿಟ್ಟಿದ್ರಲ್ಲಣ್ಣ. ಶಿವ 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 ಶಿವ. ಎಲ್ಲ ಬೆಳೆದಿರವಣ್ಣ ಇವು? ಎಷ್ಟು? 350 ಬೆಳೆಯೋದು ನಾವು ತಾಂಡಿದ್ದು ಹಳದಿ. ಅಲ್ಲೇ ಬಂದು ಕೇಳೋದ ಹಾಂ, ಕೇಳೋದು ನೀನು ಹತ್ಲಾಗ ಎಷ್ಟು? 300 350 ರೂಪಾಯಿ ಮಾಡ್ಕೋಣ. ಒಂದು ಹೇಳಿದ ತಗೋಣ. ಆಗ್ಲೇ ಅಣ್ಣ ಕೇಳೋಗಿದ್ದಾನೆ. ಫೋನ್ಪೇ ಐತಾ? ಫ್ರೆಂಡ್ಸ್, ನಮ್ಮ ಚಳ್ಳಕೆರೆ ನಗರ ಮೇನ್ ಸರ್ಕಲ್ ನೋಡಿ. ಮಾರ್ನಿಂಗ್ ವ್ಯೂಸ್ ಹೆಂಗಿದೆ, ಬ್ಯೂಟಿಫುಲ್ ಅಲ್ವಾ ಫ್ರೆಂಡ್ಸ್? ಹೂವು ಇಟ್ಕೊಂಡು ಮಾರ್ತಾ ಇರೋದು ನೋಡಿ. ಎಲ್ಲ ರೋಡ್ ಸೈಡ್ ಹೂವು ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನಮ್ಮ ಚಳ್ಳಕೆರೆ ಸರ್ಕಲಲ್ಲಿ. ಎಲ್ಲ ಬೆಳೆದಿರೋ ರೈತರೇ ತಂದು ಮಾರ್ತಾ ಇರೋದು ನೋಡಿ. ₹300 ಒಂದು ಗುಚ್ಚು. ಫುಲ್ಲು ಅಲ್ಲೇ ಅಲ್ಲಿದ್ದ ಫುಲ್ಲು ಹೂನವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಸರ್ಕಲಲ್ಲಿ. ಫುಲ್ಲು ಹೂವಿನ ಮಾರ್ಕೆಟ್ ಇಲ್ಲಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡಿದ್ದು ಮತ್ತು ಹೂರ್ಣ ಎಲ್ಲ ಅರ್ಧ ಕೆಲಸ ಕಂಪ್ಲೀಟ್ ಆಗಿದೆ. ಅಡುಗೆ ಸ್ಟಾರ್ಟ್ ಆಗಿದೆ. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗೋಂಥ ವೀಡಿಯೋನ ನಿಮಗೆ ಸೆಕೆಂಡ್ ಪಾರ್ಟಲ್ಲಿ ತೋರಿಸ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.